ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಕಲ್ಪತರು ನಮ್ಮ ಮನೆ ಅಡುಗೆಗೆ. ಇವತ್ತು ಬೆಲ್ಲ ಬಳಸ್ದೆ ಮತ್ತು ಸಕ್ಕರೆ ಬಳಸ್ದೆ ಹೇಗೆ ನಾವು ಮನೆಯಲ್ಲಿ ಸಿಗೋ ಟೊಮೊಟೊಯಿಂದನೇ ಯಾವ ಥರ ಟೊಮೊಟೊ ಜ್ಯೂಸ್ ಮಾಡೋದು ಅಂತ ನಾನು ತುಂಬ ಈಸಿಯಾಗಿ ತೋರಿಸ್ತೀನಿ. ಮತ್ತು ಇದು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ರಕ್ತ ಶುದ್ಧೀಕರಣಕ್ಕೂ ಸಹ ತುಂಬ ಒಳ್ಳೆಯದು. ಇದನ್ನು ಖಂಡಿತ ಟ್ರೈ ಮಾಡಿ. ಈಗ ನೋಡಿ ಯಾವ ಥರ ಅಂತ ಶುರು ಮಾಡೋಣ. ಈಗ ನಾನು ಇಲ್ಲಿ ಒಂದು 1/4 kg ಟೊಮೊಟೊ ತೊಗೊಂಡಿದ್ದೀನಿ. ಸ್ವೀಟ್ ಟೊಮೊಟೊನಾದ್ರು ತೊಗೋಬೋದು, ಹುಳಿ ಟೊಮೊಟೊನಾದ್ರು ತೊಗೋಬೋದು. ನೆಕ್ಸ್ಟ್ ನಾನು ಇಲ್ಲೊಂದು ಸ್ವಲ್ಪ ಐಸ್ ಕ್ಯೂಬ್ ತೊಗೊಂಡಿದ್ದೀನಿ, ಯಾಕೆಂದರೆ ತಣ್ಣಗಿರಬೇಕಲ್ಲ ಅದಕ್ಕೋಸ್ಕರ. ಆಮೇಲೆ ನೆಕ್ಸ್ಟ್ ಒಂದು ಸ್ವಲ್ಪ ಇಲ್ಲಿ ನಾನು ಬೆಲ್ಲ ಬಳಸ್ತಾ ಇಲ್ಲ, ಕೆಂಪು ಸಕ್ಕರೆ ಬಳಸ್ತಾ ಇದ್ದೀನಿ. ಮತ್ತು 2 ಏಲಕ್ಕಿ ತೊಗೊಳ್ತಾ ಇದ್ದೀನಿ, ಒಂದು ತುಂಡು ಶುಂಠಿ ತೊಗೊಳ್ತಿದ್ದೀನಿ, ಒಂದು ಅರ್ಧ ನಿಂಬೆ ಹೋಳು ತೊಗೊಳ್ತಾ ಇದ್ದೀನಿ. ಈಗ ನಾವು ಯಾವ ಥರ ಅಂತ ಶುರು ಮಾಡೋಣ. ಈಗ ಸಕ್ಕರೆನ ನಾನು ನೋಡಿ ಕೆಂಪು ಸಕ್ಕರೆ ಈ ಥರ ತೊಗೊಂಡಿರೋದು. ಇಲ್ಲಿ ಶುಗರ್ ಫ್ರೀ ಇರುತ್ತೆ. ಯಾವುದೇ ವೆಯ್ಟ್ ಲಾಸ್ ಬರುತ್ತೆ ಈ ಟೊಮೊಟೊ ಜ್ಯೂಸಿಂದ. ವೆಯ್ಟ್ ಲಾಸ್ ಆಗುತ್ತೆ ಮತ್ತು ರಕ್ತ ಶುದ್ಧೀಕರಣ ಆಗುತ್ತೆ. ನಾವು ಈ ಟೊಮೊಟೊ ಜ್ಯೂಸನ್ನ ನಾವು ಪ್ರತಿ ಒಂದು ತಿಂಗಳಲ್ಲಿ 20 ದಿವಸನಾದ್ರು ನಾವು ಈ ಟೊಮೊಟೊ ಜ್ಯೂಸ್ ಕುಡಿದ್ರೆ ರಕ್ತ ಶುದ್ಧೀಕರಣ ಆಗುತ್ತೆ. ಮತ್ತು ಟೊಮೊಟೊ ಥರ ಕೆಂಪು ಕಲರ್ ಆಗ್ತೀವಿ. ಇದು ನಮ್ಮ ತಂದೆ ಹೇಳಿದ ಮಾತು. ಇದು ನಮಗೆ ಮಾಡಿಕೊಡ್ತಾಯಿದ್ರು ಚಿಕ್ಕಂದಿನಲ್ಲಿ. ನಮ್ಗೆ ಅವಾಗೆಲ್ಲ ಮಿಕ್ಸಿ ಎಲ್ಲ ಏನೂ ಇರಲಿಲ್ಲಲ್ಲ ಆ ಟೈಮಲ್ಲಿ. ಆವಾಗ ನಮ್ಮ ತಂದೆ ನಮಗೆ ಈ ಥರ ಮಾಡಿ ಕೊಡ್ತಾಯಿದ್ರು. ಈಗ ಮಿಕ್ಸಿ ಎಲ್ಲ ಇರೋದ್ರಿಂದ ನಾವು ಇದು ಆರಾಮಾಗಿ ಮಾಡ್ಕೊಬೋದು. ಈ ಟೊಮೊಟೊ ನೋಡಿ ಈ ಥರ ಸಣ್ಣಗೆ ಹೆಚ್ಚಿದ್ದೀನಿ. ಮತ್ತು ನೆಕ್ಸ್ಟು ಕೆಂಪು ಸಕ್ಕರೆನ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಮಿಕ್ಸಿ ಜಾರ್ಗೆ ಹಾಕಿದಾಗ ಪುಡಿ ಆಗೋದಿಲ್ವಲ್ಲ, ಅದು ಸ್ವಲ್ಪ ಗಟ್ಟಿ ಇರೋದ್ರಿಂದ ನಾನು ಸ್ವಲ್ಪ ಪುಡಿ ಮಾಡಿ ಹಾಕ್ಕೊತಾ ಇದ್ದೀನಿ. ಈಗ ನೆಕ್ಸ್ಟು ನಾವು ಮಿಕ್ಸಿ ಜಾರ್ ತೊಗೊಂಡು ಟೊಮೊಟೊ ಹಾಕ್ಕೊಳ್ಳೋಣ. ಫಸ್ಟು ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಟೊಮೊಟೊನ ನಾವು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ, ಸಣ್ಣಗೆ ರುಬ್ಕೋಬೇಕಾಗತ್ತೆ. ನೋಡಿ ಈಗ ಟೊಮೊಟೊ ಹೆಚ್ಚಿರೋದೆಲ್ಲ ಹಾಕ್ಕೊತಾ ಇದ್ದೀನಿ. ಈ ಥರ ಹಾಕ್ಕೊಂಡು ನಾವು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ರಸ ಸಮೇತ ಹಾಕ್ಕೊಳ್ಳೋಣ, ನೀರು ಬಳಸೋದು ಬೇಡ. ಈಗ ಟೊಮೊಟೊ ಪೇಸ್ಟ್ ಮಾಡ್ಕೋಬೇಕಾದ್ರೆ ಇದನ್ನು ನಾವು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಂಬಂದ್ಬಿಡೋಣ. ಈಗ ಒಂದು ತುಂಡು ಏಲಕ್ಕಿ ಶುಂಠಿ ಹಾಕಿದ್ದೀನಿ. ನೆಕ್ಸ್ಟು ಏಲಕ್ಕಿನೂ ಸಹ ಇದಕ್ಕೆ ಹಾಕ್ಕೊಂಬಿಡೋಣ. ಮಿಕ್ಸಿ ಮಾಡಿದಾಗ ನಮಗೆ ಚೆನ್ನಾಗಲ್ಲಿ ಬ್ಲೆಂಡ್ ಆಗೋದ್ರಿಂದ ಚೆನ್ನಾಗಿ ಇದಾಗುತ್ತೆ. ಕುಟ್ಟಿ ಪುಡಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಒಂದು ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ, ಒಂದು ಚಿಟಿಕೆ ಸಾಲ್ಟ್ ಹಾಕಿದ್ದೀನಿ. ಈಗ ನಾನು ಮಿಕ್ಸಿನಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ನೀರು ಹಾಕ್ದಲೇ ರುಬ್ಕೊಂಬಂದ್ಬಿಡೋಣ ಚೆನ್ನಾಗಿ. ನೋಡಿ ಈ ಥರ ಚೆನ್ನಾಗಿ ರುಬ್ಬಾಗಿದೆ. ಇವಾಗ ನಾನು ಈಗ ಇದಕ್ಕೆ ಈ ಥರ ಚೆನ್ನಾಗಿ ಪೇಸ್ಟ್ ಆದ ನಂತರ ಈಗ ನಾವು ಕೆಂಪು ಸಕ್ಕರೆನ ಇದಕ್ಕೆ ಹಾಕ್ಕೊಂಬಿಡೋಣ. ಕೆಂಪು ಸಕ್ಕರೆ ಭಾಳ ಒಳ್ಳೇದು, ಮಾತ್ರ ತುಂಬ ತಂಪು. ಈ ಬೇಸಿಗೆ ಕಾಲದಲ್ಲಿ ಈ ಥರ ಒಂದು ಸಮ್ಮರ್ ಡ್ರಿಂಕ್ಸ್ನ ನಾವು ರೆಡಿ ಮಾಡಿ ಇಟ್ಕೊಂಬಿಟ್ರೆ ಮಕ್ಕಳಿಗೆ ಬಂದಾಗ ನಮಗೆ ಬೇಸಿಗೆನಲ್ಲಿ ಎಲ್ಲರೂ ಹೊರಗಡೆಯಿಂದ ಬಂದಾಗ ತಕ್ಷಣ ಮಾಡ್ಕೋಬೋದು. ನೋಡಿ ಇದು ಕೆಂಪು ಸಕ್ಕರೆನೇ ಹಾಕ್ಕೊಂಡು ನಾವು ಚೆನ್ನಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಇದು ಸಹ ಚೆನ್ನಾಗಿ ಇದಾಯಿತು, ಗ್ರೈಂಡ್ ಆಗಿದೆ. ಈಗ ನಾವು ಇದನ್ನೆಲ್ಲ ಜರಡಿ ಸಹಾಯದಿಂದ ಸೋಸ್ಕೋಬೇಕಾಗತ್ತೆ. ಇಲ್ಲಿ ಗಟ್ಟಿ ಇರೋದ್ರಿಂದ ನಾವು ಸ್ವಲ್ಪ ನೀರು ಹಾಕ್ಕೋಬೇಕಾಗತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಜಾಸ್ತಿ ಒಂದು 2-3 ಲೋಟ ನೀರು ಹಾಕ್ಕೊಂಡು ಅದು ಜ್ಯೂಸ್ಗೆ ನಾವು ಸೋಸ್ಕೊಂಬಿಟ್ರೆ ಬೇಗ ಚೆನ್ನಾಗಿ ಇಳಿಯುತ್ತದು. ಪಲ್ಪೆಲ್ಲ ಚೆನ್ನಾಗಿ ಇಳಿಯುತ್ತೆ. ಹಿಂಗೆ ಚೆನ್ನಾಗಿ ಸೋಸ್ಕೋಬೇಕಾಗತ್ತೆ. ಸ್ವಲ್ಪ ಇಲ್ಲಿ ಗಟ್ಟಿ ಅನ್ನಿಸ್ತಾ ಇದೆ. ನಾನು ಒಂದು 2-3 ಲೋಟ ನೀರು ಹಾಕ್ಕೊಂಡು ನಾನು ಸೋಸ್ಕೊತೀನಿ. ಸೋಸ್ಕೊಳ್ಳೋಕೆ ಈಸಿ ಆಗುತ್ತೆ ಅವಾಗ. ನೋಡಿ ಈ ಥರ ಎಲ್ಲ ಚೆನ್ನಾಗಿ ಪಲ್ಪೆಲ್ಲ ತೆಗೆದ್ಬಿಟ್ಟು ಚೆನ್ನಾಗಿ ಸೋಸ್ಕೋಬೇಕಾಗತ್ತೆ. ಸಿಪ್ಪೆ ಎಲ್ಲ ಹೊರಗಡೆ ಉಳಿಯುತ್ತೆ, ಜ್ಯೂಸ್ ಮಾತ್ರ ಬರುತ್ತೆ ನಮ್ಗೆ ಅವಾಗ. ನೋಡಿ ಈ ಥರ ಎಲ್ಲ ಚೆನ್ನಾಗಿ ಸೋಸ್ಕೊಂಡು ಪಲ್ಪೆಲ್ಲ ತೆಗೆದ್ಬಿಡೋಣ ಚೆನ್ನಾಗಿ. ಈ ಥರ ಎಲ್ಲ ರೆಡಿಯಾಗಿದೆ ನೋಡಿ ಟೊಮೊಟೊ ಜ್ಯೂಸು. ಒಳ್ಳೆ ಕಲರ್ ಕೊಡೋಕ್ಕೆ ಮಾತ್ರ. ಮತ್ತು ನಾವು ಹೊರಗಡೆಯಿಂದ ನಾವು ಕಲರ್ಫುಲ್ ಡ್ರಿಂಕ್ಸ್ ತೊಗೊಂಬಂದು ಕುಡಿಯೋ ಬದಲು ಈ ಥರ ಟೊಮೊಟೊಯಿಂದ ಮನೇಲಿ ಮಾಡಿಕೊಂಡ್ರೆ ಒಳ್ಳೆ ನೋಡೋದಕ್ಕೂ ಕಲರ್ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತಂಪು ಸಹ. ಇದು ಕೆಂಪು ಸಕ್ಕರೆ ಬಳಸೋದ್ರಿಂದ ಶುಗರು ಇರೋರಿಗೂ ಅವ್ರಿಗೂ ಸಹ ಏನು ಅನಿಸಲ್ಲ. ಮಕ್ಳಿಗೂ ಒಳ್ಳೆಯದು, ದೊಡ್ಡವ್ರಿಗೂ ಒಳ್ಳೆಯದು, ಎಲ್ಲದಕ್ಕೂ ಒಳ್ಳೆಯದು. ಇದು ತಂಪು ಅಂದರೆ ತಂಪು ಇದು. ನೋಡಿ ಈಗ ಚೆನ್ನಾಗಿಲ್ಲ ಈ ಥರ ಜ್ಯೂಸ್ ರೆಡಿ ಆಯಿತು, ಟೊಮೊಟೊ ಜ್ಯೂಸ್ ರೆಡಿ ಆಯಿತು. ಈಗ ನಾನು ಇದಕ್ಕೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ತಾಯಿದ್ದೀನಿ, ಸ್ವಲ್ಪ ಹುಳಿ ಕೊಡಲಿ ಅಂತ. ನೋಡಿ ಹಿಂಗೆ ನಿಂಬೆ ರಸ ಹಿಂಡ್ಕೊಳ್ತಾ ಇದ್ದೀನಿ. ಈಗ ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಎಂಥ ಒಳ್ಳೆ ಕಲರ್ ಬಂದಿದೆ. ನಾವು ಹೊರಗಡೆ ಕಲರ್ಫುಲ್ ಡ್ರಿಂಕ್ಸ್ ತೊಗೊಂಬರೋದೇ ಬೇಕಾಗಿಲ್ಲ. ಅದು ಈಗ ಸ್ವೀಟ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನಾನು ಇಲ್ಲಿ 100 ಗ್ರಾಮ್ ಕೆಂಪು ಸಕ್ಕರೆ ತೊಗೊಂಡಿದ್ದೀನಿ. ಒಂದು 1/4 kg ಟೊಮೊಟೊಗೆ ಕರೆಕ್ಟಾಗಿದೆ. ಸ್ವೀಟೆಲ್ಲ ಕರೆಕ್ಟಾಗಿದೆ. ನಿಮಗೆ ಬೇಕು ಅನ್ಸರು ಹಾಕ್ಕೋಬೋದು. ನಾನು ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು
ಕಲ್ಲಂಜಿ ಬೀಜ ನೆನೆಸಿ ಇಟ್ಟಿದ್ದೆ ನಾನು, ಅದನ್ನು ಹಾಕ್ತಾಯಿದ್ದೀನಿ. ಇದು ಎಲ್ಲ ಸಾಮಾನ್ಯ ಸಬ್ಜಿಗೆ ಸೀಡ್ಸ್ ಅಂತ ಅಂತಾರೆ, ಕಲ್ಲಂಜಿ ಬೀಜ ಅಂತಲೂ ಅಂತಾರೆ. ಸಾಮಾನ್ಯ ಸ್ಟೋರ್ಗಳಲ್ಲೆಲ್ಲ ಸಿಗುತ್ತೆ ಇದು. ನಾವೊಂದು ಬೆಳಗ್ಗೆ ಮಾಡ್ಕೊಳ್ತೀವಿ ಅಂದರೆ ಒಂದು 2 ಗಂಟೆ ಮುಂಚೆನೇ ನೆನೆಸಿಟ್ಬಿಟ್ರೆ ಚೆನ್ನಾಗಿ ಹರಳುತ್ತೆ. ಇದನ್ನು ನಾವು ಹಾಕ್ಕೋಬೋದು. ಆಪ್ಷನಲ್ ಇದು, ನಿಮಗೆ ಬೇಕಾದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಚೆನ್ನಾಗಿರುತ್ತೆ. ಒಟ್ಟು ತುಂಬ ತಂಪಂತ ಮಾತ್ರ ಇದು ಮಾಡ್ಕೊಳ್ಳೋದು. ಎಲ್ಲ ಆರಾಮಾಗಿ ಈಗ ಸಿಗೋದ್ರಿಂದ ಹಾಕ್ಕೊಂಡು ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು. ಈಗ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು. ಈಗ ನಾನು ಐಸ್ ಕ್ಯೂಬ್ ಹಾಕ್ತಾಯಿದ್ದೀನಿ ಲಾಸ್ಟಿಗೆ. ನಾವು ಫ್ರಿಡ್ಜಲ್ಲಿ ಇಟ್ಟರೆ ಐಸ್ ಕ್ಯೂಬ್ ಏನು ಹಾಕೋದು ಬೇಕಾಗಿಲ್ಲ. ನಾವು ತಕ್ಷಣ ಕುಡಿಯೋದಾದರೆ ಈ ಥರ ನಾವು ಐಸ್ ಕ್ಯೂಬ್ ಹಾಕ್ಕೊಂಡು ನಾವು ಸರ್ವ್ ಮಾಡಿದ್ರೆ ತುಂಬ ತಣ್ಣಗಿರುತ್ತೆ, ಹೊರಗಡೆನೇ ಇದ್ದರೆ ಜ್ಯೂಸು. ನೋಡಿ ಎಲ್ಲ ಚೆನ್ನಾಗಾಯಿತು. ಈಗ ಮಿಕ್ಸ್ ಮಾಡಿಬಿಟ್ಟು ನಾವು ಗ್ಲಾಸಿಗೆ ಸರ್ವ್ ಮಾಡೋಣ. ನೋಡಿ ಗ್ಲಾಸ್ಗೆಲ್ಲ ಸರ್ವ್ ಮಾಡ್ತಾಯಿದ್ದೀನಿ. ಈ ಖಂಡಿತ ನಿಮಗೆ ಇದು ಟೊಮೊಟೊ ಜ್ಯೂಸ್ ಈ ಬೇಸಿಗೆ ಕಾಲದಲ್ಲಿ ತಂಪು ಅನಿಸುತ್ತೆ ಮಾತ್ರ. ಕುಡಿದು ನೋಡಿ, ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೀವು ಇದನ್ನು ಟ್ರೈ ಮಾಡ್ತೀರಾ ಅಂತ ಹೇಳ್ತಾ ಈ ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ. ಟೊಮೊಟೊ ಜ್ಯೂಸ್ ಹೆಂಗಿದೆ ನೋಡಿ. ಈ ಥರ ನಾವು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಓಕೆ, ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.